ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು 12 ವರ್ಷಗಳ ಆಡಳಿತಾವಧಿ ಪೂರ್ಣಗೊಳಿಸುವ ಮೂಲಕ ದೇಶದ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಿಸಿದ್ದು, ಅಭಿವೃದ್ಧಿ, ರಾಷ್ಟ್ರೀಯ ಭದ್ರತೆ, ಜನಕಲ್ಯಾಣ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಮಹತ್ವದ ಸಾಧನೆ ಮಾಡಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜವಾಹರಲಾಲ್ ನೆಹರು ಅವರ ನಂತರ ಅತಿ ಹೆಚ್ಚು ಅವಧಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರುವ ಮೋದಿ ಅವರು ಆಡಳಿತ ಮತ್ತು ಅಭಿವೃದ್ಧಿಯಲ್ಲೂ ಹೊಸ ಮಾನದಂಡ ಸ್ಥಾಪಿಸಿದ್ದಾರೆ ಎಂದರು. 2014ರ ಬಳಿಕ ದೇಶದ ಬಗ್ಗೆ ಜಾಗತಿಕ ದೃಷ್ಟಿಕೋನ ಬದಲಾಗಿದ್ದು, ಭಯೋತ್ಪಾದನೆ ಮತ್ತು ನಕ್ಸಲ್ ಚಟುವಟಿಕೆಗಳನ್ನು ಹತ್ತಿಕ್ಕುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಎಂದು ಹೇಳಿದರು. ಸರ್ಜಿಕಲ್ ಸ್ಟ್ರೈಕ್, ಬಾಲಾಕೋಟ್ ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ ಸೇರಿದಂತೆ ರಾಷ್ಟ್ರೀಯ ಭದ್ರತೆಗೆ ಕೈಗೊಂಡ ಕ್ರಮಗಳು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ವಿಶ್ವಕ್ಕೆ ಪರಿಚಯಿಸಿವೆ ಎಂದರು. ಅಂತ್ಯೋದಯ ಪರಿಕಲ್ಪನೆಯಡಿ ಬಡವರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು, ಸುಮಾರು 25 ಕೋಟಿ ಜನರನ್ನು ಬಿಪಿಎಲ್ ವರ್ಗದಿಂದ ಮೇಲೆತ್ತಲಾಗಿದೆ ಎಂದು ತಿಳಿಸಿದರು. ಜಿಎಸ್ಟಿ, ಆದಾಯ ತೆರಿಗೆ ಸುಧಾರಣೆ, ಮೂಲಸೌಕರ್ಯ ಅಭಿವೃದ್ಧಿ, ಮಹಿಳೆಯರಿಗೆ ಶೇಕಡಾ 33 ಮೀಸಲಾತಿ ಜಾರಿಗೆ ಪ್ರಯತ್ನ, ಕೊರೋನಾ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಲಸಿಕೆ ಪೂರೈಕೆ ಹಾಗೂ G20 ಶೃಂಗಸಭೆಯ ಯಶಸ್ವಿ ಆಯೋಜನೆ ಸರ್ಕಾರದ ಪ್ರಮುಖ ಸಾಧನೆಗಳಾಗಿವೆ ಎಂದು ಹೇಳಿದರು. ಸರ್ಕಾರದ 12 ವರ್ಷಗಳ ಸಾಧನೆಯನ್ನು ವಿಕಾಸ ವಿಶ್ವಾಸ ಜನಕಲ್ಯಾಣ ಯೋಜನೆಯಡಿ ದೇಶಾದ್ಯಂತ ಆಚರಿಸಲಾಗುತ್ತಿದೆ ಎಂದರು. ಅಭಿನಂದಿಸಬೇಕಾದ ಯಾಕೆ ಅಂದರೆ ದಾಖಲೆಯ ದಿನಗಳ ಆಡಳಿತವನ್ನು ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕಲ್ಲ, ದಾಖಲೆಗಳನ್ನ ಸೃಷ್ಟಿಸುವಂತಹ ಆಡಳಿತದ ಹೆಜ್ಜೆ ಗುರುತನ್ನ ನರೇಂದ್ರ ಮೋದಿ ಅವರು ಹಾಕಿದರು. ಅದರೊಳಗೆ ಬಹಳ ಮುಖ್ಯವಾಗಿ ದೇಶದ ಏಕತೆ, ಅಖಂಡತೆ, ಸಮಗ್ರತೆಯ ರಕ್ಷಣೆಗೆ ನರೇಂದ್ರ ಮೋದಿಜಿಯವರು ತೋರಿಸಿರುವಂತಹ ಕೆಚ್ಚೆದೆಯ ಆಡಳಿತ ಇದೆಯಲ್ಲ, ಅದು ಅದ್ಭುತವಾದಂಥದ್ದು. ದೇಶದ ಗಡಿಗಳಲ್ಲಿ ಹಿಂದೆಂದೂ ಕಾಣದ ಭದ್ರತೆ ಇದೆ. ಪಕ್ಕದ ಪಾಕಿಸ್ತಾನದಿಂದೋ ಚೀನಾದಿಂದೋ ಇನ್ನೆಲ್ಲೋ ತರಬೇತಿ ಪಡೆದಂತಹ ಉಗ್ರಗಾಮಿಗಳು ಭಾರತದ ಒಳಗೆ ಹೇಗೆ ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಹಾಳುಗೆಡವಿ ಮುಗ್ಧರ ಜೀವ ತೆಗೆದುಕೊಳ್ತಿದ್ರು ಅನ್ನೋದು UPA ಸರ್ಕಾರದಲ್ಲಿ ಮನೆ ಮಾತಾಗಿತ್ತು, ದಿನದ ಮಾತಾಗಿತ್ತು. ಆದರೆ ಈ 12 ವರ್ಷದಲ್ಲಿ ಜಿರೋ ಟಾಲರೆನ್ಸ್, ಭಯೋತ್ಪಾದಕತೆಯನ್ನು ನಿರ್ಮೂಲನ ಮಾಡಿ ನಕ್ಸಲ್, ಮಾವೋ ವಾದಗಳನ್ನೆಲ್ಲವನ್ನು ನಿರ್ಮೂಲನ ಮಾಡಿ ನಕ್ಸಲ್ ಮುಕ್ತ ಭಾರತದ ತನಕ ಇವತ್ತು ನಾವು ಬಂದಿದ್ದೇವೆ. ದೇಶದ ಗಡಿಗಳಲ್ಲಿ ಸೈನಿಕರ ಆ ಕೆಚ್ಚೆದೆಯ ಶೌರ್ಯದ ಪ್ರದರ್ಶನದಿಂದ ಅದು ಎಂಥ ಸವಾಲುಗಳಿದ್ದರೂ ನಾವು ಎದುರಿಸಿದ್ದೇವೆ. ಅಂದ್ರೆ ದೇಶಗಳ ಗಡಿಗಳ ರಕ್ಷಣೆ, ದೇಶದ ಒಳಗಿನ ಒಂದು ಸುರಕ್ಷತೆಯ ಭಾವ ಜನರಲ್ಲಿ ನಿರ್ಮಾಣ ಆಗುವಂತಹ ಒಂದು ವಾತಾವರಣ ನಿರ್ಮಿಸಿರೋದು ನರೇಂದ್ರ ಮೋದಿಜಿಯವರ. ಸಮುದ್ರ ಸಾಗಾಣಿಕೆಯ ಅಥವಾ ಅದರ ಸೌಲಭ್ಯಗಳು ಅದ್ಭುತವಾದ ಪ್ರಗತಿ ಕಾಣುತ್ತಿದ್ದಾರೆ ಎಲ್ಲರೂ. ಅದರ ಜೊತೆಯಲ್ಲಿ ನಿಮ್ಮ ಶೈಕ್ಷಣಿಕವಾಗಿ ಮೆಡಿಕಲ್ ಕಾಲೇಜುಗಳು, IITಗಳು, IIITಗಳು ಇತ್ಯಾದಿಗಳಲ್ಲೂ ಸಹ ಹಿಂದೆಂದಿಗಿಂತಲೂ ಹೆಚ್ಚು 60 ವರ್ಷದಲ್ಲಿ ಯಾರು ಏನು ಸಾಧಿಸ್ತಿಲ್ವೋ ಕಾಂಗ್ರೆಸ್, ಅದನ್ನು 12ನೇ ವರ್ಷದಲ್ಲಿ ಮೋದಿಜಿಯವರು ಮಾಡಿ ತೋರಿಸಿದ್ದಾರೆ. ಇದು ನಮ್ಮ ಹೆಗ್ಗಳಿಕೆ. ಈ ದೇಶದ ಅಗತ್ಯತೆ ಅದು. ಈ ದೇಶದ ಯುವಕರ ಭವಿಷ್ಯ, ಈ ದೇಶದ 140 ಕೋಟಿ ಜನರ ಭವಿಷ್ಯಕ್ಕೆ ಈ ರೀತಿ ಸುಧಾರಣೆಗಳು, ಬದಲಾವಣೆಗಳು ಬೇಕಿತ್ತು. ವಿಶೇಷವಾಗಿ ನಾನು ಇದು ಉಲ್ಲೇಖಿಸಲೇಬೇಕಾದಂಥದ್ದು ಇನ್ನೊಂದು ಅಂದ್ರೆ 33% ಮೀಸಲಾತಿ. ನಾವು ಬದ್ಧತೆಯಿಂದ ಅದನ್ನ ತರೋದಕ್ಕೆ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ನಮ್ದು ಉಳಿದಂತೆ ಯಾವ ರೀತಿಯ ಆಡಳಿತ ಸುಧಾರಣೆಗಳನ್ನು ತಂದು ಜನತೆಗೆ ವ್ಯವಹರಿಸೋದಕ್ಕೆ ಅನುಕೂಲ ಆಗಬೇಕು, ಅದ್ರ ಜೊತೆಗೆ ಅವರಿಗೆ ಯಾವ ರೀತಿ ಸೌಲಭ್ಯ ಬೇಕು ಮತ್ತು ಇಲ್ಲಿ ಸ್ಥಳೀಯ ಈಗ ಆಯ್ಕೆ ಆದಂತಹ ಬಾಡಿ ಇಲ್ಲ. ಹಾಗಾಗಿ ಶಾಸಕರ ಅಧ್ಯಕ್ಷತೆಯಲ್ಲಿ ಇಲ್ಲೆಲ್ಲ ಕ್ರಿಯಾ ಯೋಜನೆಗಳನ್ನು ಅಧಿಕಾರಿಗಳು ಆಡಳಿತವನ್ನು ಮಾಡ್ತಿರ್ತಾರೆ. ಚುನಾವಣೆ ನಡೆಸಬೇಕಿತ್ತು, ಹೇಳ್ತಾ ಇಲ್ಲ ಗ್ರಾಮೀಣದಲ್ಲೂ ಹಾಗೆ ನಗರದಲ್ಲೂ ಹಾಗೆ. ಇಲ್ಲಿ ಆಯ್ದ ಹಿನ್ನೆಲೆಯಲ್ಲಿ ಇಲ್ಲಿ ಯಾವ ರೀತಿಯ ಲೋಪದೋಷ ಆಗಿದೆ ಅನ್ನೋದನ್ನ ನೀವು ಗಮನಕ್ಕೆ ತಂದಿದ್ದೀರಿ. ನಾನು ಸಂಬಂಧಪಟ್ಟ ಅಧಿಕಾರಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ತಮ್ಮ ಇಲಾಖೆಯಲ್ಲಿ ಏನೇನು ಒಳ್ಳೆ ಕೆಲಸ ಮಾಡಿ
ಸಾಧನೆ ಮಾಡಿ ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು. RDPR ಇಲಾಖೆಯಲ್ಲಿ ಏನ್ ಮಾಡಿದ್ರು ಅನ್ನೋದನ್ನ ರಾಜ್ಯದ ಜನಕ್ಕೆ ಹೇಳಿ. ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಅವರಿಗೆ RSS ಅನ್ನ ಜನಸಂಘವನ್ನು ಪರಿಸ್ಥಿತಿ ಅಂತ ಕರಾಳ ಕಾನೂನನ್ನ ಈ ದೇಶದಲ್ಲಿ ತಂದಂತ ಇಂದಿರಾ ಗಾಂಧಿ ಅವರಿಗೂ ಸಹ RSS ಅನ್ನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಜಾಪ್ರಭುತ್ವವೇ ಮತ್ತು ಸ್ಥಾಪನೆ ಆಯ್ಕೆ ಹೊರತು RSS ಇವತ್ತು ದೇಶದ ಉದ್ಯೋಗದಲ್ಲಿ, ಜಗತ್ತಿನ ಉದ್ಯೋಗದಲ್ಲಿ ಬೆಳೀತಾ ಇದೆ ಹೊರತು ಕಾಂಗ್ರೆಸ್ ಯಾವ ಸ್ಥಿತಿಗೆ ಹೋಗಿದೆ ಅನ್ನೋದನ್ನ ಆತ್ಮಾವಲೋಕನ ಕಾಂಗ್ರೆಸ್ ಮಾಡಿಕೊಳ್ಳಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಆತುರದಲ್ಲಿದ್ದಾರೆ. ತಾನು ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿ ಪ್ರಚಾರದಲ್ಲಿ ಇರಬಹುದು, ಜನಮಾನಸವನ್ನ ವಿಶ್ವಾಸವನ್ನ ಗೆಲ್ಲಬಹುದು ಅನ್ನುವಂತ ಭ್ರಮೆಯಲ್ಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ನಾಗರಾಜ್ ನಾಯಕ್, ಜಗದೀಶ್ ನಾಯಕ್, ರವಿರಾಜ್ ಅಂಕೋಲೆಕರ್, ಕಿಶನ್ ಕಾಂಬ್ಳೆ, ನಾಗೇಶ್ ಕುರುಡೇಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.